ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೇನೆ ನೋಡ್ರಿ. ಹಾಗೆ ಇವತ್ತಿನ ಲಾಗ್ ನೋಡೋಣ ಬನ್ನಿ. ಇಷ್ಟ ತರಕಾರಿಗೆ 400 ರೂಪಾಯಿ ಆಗೈತೆ ನೋಡ್ರಿ. ಇದು ಇನ್ನೂ ಕಾಳೆಲ್ಲ ಏನಿಲ್ರಿ, ಕಾಳು ಕಡಿ ಏನೂ ತರಿಸಿಲ್ಲ, ಅಂಗಡಿಯಾಗ ತರಿಸ್ತೀವಿ. ಇಷ್ಟು ಸಂತಿಗೆ 400 ರೂಪಾಯಿ ಆಗೈತೆ ನೋಡ್ರಿ. ಇದು ಎಲ್ಲ ತುಟ್ಟಿ ಐತ್ರಿಪ್ಪ, ಈಗ ಏನು ಕೊಳ್ಳಂಗಿಲ್ಲ, ಎಲ್ಲ ತುಟ್ಟಿ ಐತಿ. ಇನ್ನೂ ಹೊಲಕ್ಕೆ ಹೋದಾಗ ಏನೇನೋ ತರ್ತಾರಂತ ಹೇಳಿ ಸ್ವಲ್ಪ ಕಡಿಮೆ ಆಗ್ತೈತಿ ಸಂತಿ. ಅದೇ ಹೇಳಿದ್ನಲ್ಲ, ಈಗ ಮುಳುಗಾಯಿ ತೋರಿಸಿದೆ ನಿಮ್ಗೆ. ಬದ್ನೇಕಾಯಿ ತೊಗೊಂಬಂದಿದ್ರು ನೋಡ್ರಿ. ಎಷ್ಟು ದುಬಾರಿ ಅದ್ರಾಗ ಅರ್ಧ ಕೆಟ್ಟು ಹೋಗ್ಬಿಡ್ತೈತಿ. ಮಳೆಗಾಲ ಅಲ್ರಿ, ಕೆಟ್ಟು ಹೋಗ್ಬಿಡ್ತೈತಿ. ನೋಡ್ರಿ, ಇವತ್ತು ಭಾನುವಾರ ಅಲ್ಲ, ಸಂತೆ ಇದೆ ನಮ್ಮಲ್ಲಿ, ಮಾರ್ಕೆಟ್ ಇರುತ್ತೆ. ಇವಾಗ ತಾನೇ ಸಂತೆ ಮಾಡ್ಕೊಂಬಂದ್ರು. ಇವಷ್ಟು ಬ್ಯಾರ್ ಮಾಡ್ಬೇಕು ನೋಡ್ರಿ. ಇವನ್ನ ಅದ್ರಾಗ ಜಗ್ಗ ದುಬಾರಿ ಐತ್ರಿಪ್ಪ ಈಗ. ನೋಡ್ರಿ, ಇದೊಂದು ಕೊತ್ತಂಬರಿ ಸೀಡ್ ಎಷ್ಟು ಐತಿ, ಇದಕ್ಕೆ 20 ರೂಪಾಯಿ ಅಂತ ನೋಡ್ರಿ. ಏಟ್ ಐತಿದ್ದು 2 ದಿನನ ಬರಲ್ಲ, ಕೆಟ್ಟು ಹೋಗ್ಬಿಡ್ತೈತೆ ರೀ. ಅಂದ್ರೆ ನಾವು ಫ್ರಿಜ್ ಉಪಯೋಗಿಸಂಗಿಲ್ಲ ರೀ, ಹಂಗೆ ಇದ್ರಾಗ ಇಟ್ಟಿರ್ತೀವಿ ಕವರ್ನ್ಯಾಗ. ಉಳ್ಳಾಗಡ್ಡಿ ನೋಡ್ರಿ 60 ರೂಪಾಯಿ kg ಅಂತ, ಎಷ್ಟು ದುಬಾರಿ ಐತಿ. ಅದ್ರಾಗ ಮಳೆಗಾಲ ಅಲ್ರಿ ಈಗ, ಹಾಗಾಗಿ ಜಾಸ್ತಿ ದುಬಾರಿ ಅದಾವ ಈಗ ತರಕಾರಿ. ಅಷ್ಟು ಈಗ ಬೇರೆ ಮಾಡಾಕತ್ರಿ ನಾನು ನೋಡ್ರಿ. ಇವನ್ನೆಲ್ಲವೂ ಬೇರೆ ಬೇರೆ ಮಾಡ್ತಾನೆ ಈಗ. ನೋಡ್ರಿ, ನಮ್ಮ ಮನೆಯವರು ತೋಟಕ್ಕೆ ಹೋಗ್ತಾರಲ್ಲ, ಅಲ್ಲೇ ಬದನೆಕಾಯಿನ ಹಚ್ಚಿದ್ದಾರೆ. ಇವತ್ತು ಸಂತೆಗೆ ಬದನೆಕಾಯಿನ ಹರಿದಿದ್ರಂತೆ, ಹಾಗಾಗಿ ಸ್ವಲ್ಪ ಮನೆಗೂ ಕೂಡ ತೊಗೊಂಬಂದಿದ್ದಾರೆ. ನೋಡ್ರಿ, ನಮ್ಮ ಹಳ್ಳಿ ಕಡೆ ಹೊಲಕ್ಕೆ ಹೋದ್ರೆ ಎಲ್ಲವೂ ಸಿಗ್ತೈತೆ ನೋಡ್ರಿ ತರಕಾರಿ. ಸೌತೆಕಾಯಿನೂ ಸಿಗ್ತೈತ್ರಿ, ಆದರೆ ಇವತ್ತೇನೋ ಹರಿದಿಲ್ಲ ಅಂತ ಹಾಗಾಗಿ ಸೌತೆಕಾಯಿ ತಂದಿಲ್ಲ, ಬದನೆಕಾಯಿ ಅಷ್ಟೇ ತೊಗೊಂಬಂದಾರ. ಎಷ್ಟು ತರಕಾರಿ ಮಾಡ್ಕೊಂಡಿದ್ರಿ. ಇವತ್ತು ನೋಡ್ರಿ, ಸ್ವಲ್ಪ ಚಿಕನ್ ಗ್ರೇವಿಯನ್ನು ಮಾಡ್ತಾ ಇದ್ದೀನಿ. ಅದನ್ನು ಕೂಡ ಶೇರ್ ಮಾಡ್ಕೊಡ್ತೀನಿ ನಿಮ್ಮ ಜೊತೆಗೆ, ಯಾವ ರೀತಿ ಮಾಡೋದು ಅಂತ ಹೇಳಿ. ಬನ್ನಿರಿ, ಹಂಗಾರೆ ಚಿಕನ್ ಗ್ರೇವಿಯನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಚಿಕನ್ ಗ್ರೇವಿಯನ್ನು ಮಾಡಲಿಕ್ಕೆ ಚಿಕನನ್ನು ತೊಳ್ಕೊಂಬಿಟ್ಟು ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇವಾಗ ನೋಡಿ, ಎಣ್ಣೆ ಕಾಯ್ತಾ ಇದೆ. ಈ ಕಾದಂಥ ಎಣ್ಣೆಗೆ ನಾನು ಈ ತೊಳೆದು ಇಟ್ಕೊಂಡಿರತಕ್ಕಂಥ ಚಿಕನನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆಗೆ ಹಾಕ್ಕೊಂಡ್ಬಿಟ್ಟು ಸ್ಪೂನ್ ತೊಗೊಂಡು ಕೆಳಗೆ ಮೇಗೆ ಮಾಡಿ ಕೈಯಾಡಬೇಕು. ಸ್ವಲ್ಪ ಅದು ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಸ್ವಲ್ಪ ದುಂಡಗೆ ಆದ ನಂತರ ನಾವು ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಹಾಗೆ ನೋಡ್ರಿ, ಇಲ್ಲಿ ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಕೂಡ ಹಾಕ್ಕೋಬೇಕು. ನಾವು ಇದನ್ನು ಫಸ್ಟ್ ಎಣ್ಣೆಯಲ್ಲಿ ಹಾಕ್ಕೊಳೋದ್ರಿಂದ ಚಿಕನ್ಗೆ ತುಂಬ ಅಂದರೆ ಉಪ್ಪು, ಖಾರ ಮತ್ತು ಅರಿಶಿನ ಹತ್ಕೊಂಡು ತುಂಬ ರುಚಿಯಾಗಿರುತ್ತೆ. ಬಾಯಲ್ಲಿ ಕೂಡ ತುಂಬ ಟೇಸ್ಟ್ ಆಗುತ್ತೆ, ತಿನ್ನಲಿಕ್ಕೂ ಕೂಡ ತುಂಬ ರುಚಿಯಾಗುತ್ತೆ. ನೋಡ್ರಿ, ಇವಾಗ ಈ 3 ಐಟಮ್ನ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಇದನ್ನು ಈ ಚಿಕನ್ ಜೊತೆಗೆ ಬೆರೆಯೋ ಹಾಗೆ ನಾವು ಸ್ಪೂನ್ ತೊಗೊಂಡು ಕೈಯಾಡಬೇಕ್ರಿ. ಆ ನಂತರ ನಾವು ಇದಕ್ಕೆ ಒಂದು ಸ್ವಲ್ಪ ಚಿಕನ್ ಮಸಾಲೆಯನ್ನು ಹಾಕ್ಕೋಬೇಕು. ಇವಾಗ ನೋಡಿ, ಸ್ವಲ್ಪ ಚಿಕನ್ ಮಸಾಲೆಯನ್ನು ಕೂಡ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಎವರೆಸ್ಟ್ ಚಿಕನ್ ಮಸಾಲವನ್ನು ಸ್ವಲ್ಪ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ನಾನು ಕೊಬ್ಬರಿನೂ ಕೂಡ ತೊಗೊಂಡಿದ್ದೀನಿ. ಕೊಬ್ಬರಿ, ಏಲಕ್ಕಿ, ಲವಂಗ, ಚಕ್ಕಿ, ಬೆಳ್ಳುಳ್ಳಿ, ಒಂದೆರಡು ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡು ಮಿಕ್ಸಿಯನ್ನು ಮಾಡ್ಕೊಂಡು ಇಟ್ಕೊತೀನಿ. ಒಂದು ಮಿಕ್ಸಿ ಮಾಡಿದಂಥ ಒಂದು ಮಸಾಲೆಯನ್ನು ಕೂಡ ನಾನು ಇದಕ್ಕೆ ಹಾಕ್ಕೊಳ್ತೀನಿ ರೀ. ನೋಡಿರಿ, ಇಲ್ಲೇ ಕೊಬ್ಬರಿನ ಮಿಕ್ಸಿ ಮಾಡಿ ಇಟ್ಕೊಂಡೀನಿ. ಇವಾಗ ಇದನ್ನೇ ನಾನು ಸ್ವಲ್ಪ ಸಾರಿಗೆ ಬೇರೆ ತಗೊಂಡು ಸ್ವಲ್ಪ ಇದಕ್ಕೆ ಚಿಕನ್ ಗ್ರೇವಿಗೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದರಲ್ಲಿ ಮಸಾಲೆಯ ಜೊತೆಗೆ ಚಿಕನನ್ನು ಕೈಯಾಡಬೇಕು. ಅಂದರೆ ಪೂರ್ತಿಯಾಗಿ ಚಿಕನ್ಗೆ ಹೊಂದ್ಕೊಳ್ಳುತ್ತೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿ ಕಾಣ್ತಿದೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತೇಳಿ. ಚಿಕನ್ ಗ್ರೇವಿ ತುಂಬ ಟೇಸ್ಟ್ ಆಗುತ್ತೆ ಈ ಥರ ಮಾಡೋದ್ರಿಂದ. ಇವಾಗ ಸ್ವಲ್ಪ ಹೊತ್ತು ಇದನ್ನು ಕುದಿಲಿಕ್ಕೆ ಬಿಡಬೇಕು. ಈ ಮಸಾಲೆನ ಏನು ಹಾಕ್ಕೊಂಡಿದ್ವಲ್ರಿ, ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ನಾವು ಚಿಕನ್ಗೆ ಹಾಕ್ಕೋಬೇಕು. ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡೆ ಅಂದರೆ ನಾವು ರೊಟ್ಟಿ ಜೊತೆಗೆ, ಅನ್ನದ ಜೊತೆಗೆ ಮತ್ತು ದೋಸೆ ಜೊತೆಗೆ ಎಲ್ಲದರ ಜೊತೆಗೆ ನಾವು ಚಿಕನ್ ಗ್ರೇವಿಯನ್ನು ತಿನ್ಬೋದು. ನೋಡಿ, ಇವಾಗ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡಿದ್ದೀರಿ. ಇದು ಒಂದು 5 ನಿಮಿಷ ಕುದುವರೆಗೆ ಬಿಟ್ಟು ಆನಂತರ ನೀವು ಸ್ಟವನ್ನು ಆಫ್ ಮಾಡಿ. ನೋಡಿ, ಇವಾಗ ಚಿಕನ್ ಗ್ರೇವಿ ರೆಡಿ ಆಯಿತು ನೋಡ್ರಿ. ಈರುಳ್ಳಿನ ರೌಂಡಾಗಿ ಹೆಚ್ಕೊಂಡು ಡಿಸೈನ್ ಮಾಡಿಕೊಂಡು ಇದ್ರ ಮೇಲೆ ಇಟ್ಕೊಂಡಿದ್ದೀನಿ.
ಚಿಕನ್ ರೆಡಿ ಆಯಿತು. ಇವತ್ತಿನ ವಿಡಿಯೋ ನೋಡಿದ್ರಲ್ಲ, ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಈ ವಿಡಿಯೋನ ವೀಕ್ಷಿಸಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.